ಇತಿಹಾಸ ಹೇಳುವಂತಹ ಬರದಲ್ಲಿ ಸಚಿವರು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರುವಂತಹ ಶಿವರಾಜ್ ತಂಗಡಗಿ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಇತಿಹಾಸದ ಬಗ್ಗೆ ಮಾತನಾಡಬೇಕಾದ್ರೆ ಕೆಲವೊಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರುವಂತಹ ಶಿವರಾಜ್ ತಂಗಡಗಿ ಏನಿದ್ದಾರೆ, ಅವರೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಏನಾಗಿದೆ, ಏನು ಮಾತನಾಡಿದ್ರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ? ಚಾಲುಕ್ಯರ ಇತಿಹಾಸ ಗೊತ್ತಿಲ್ವಾ? ಹಾಗಾದರೆ ಚಾಲುಕ್ಯರ ಉತ್ಸವದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನು ಮಾತನಾಡಿಬಿಟ್ರು, ಏನು ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ರು ಅಂತ ಇವರು. ಇತಿಹಾಸವನ್ನು ಹೇಳುವ ಬರದಲ್ಲಿ ಎಡವಟ್ಟಿನ ಮೇಲೆ ಎಡವಟ್ಟು ಆಗ್ತಾ ಇದೆ. ಇವ್ರಿಗೆ ಗೊತ್ತಿಲ್ವಾ ಇತಿಹಾಸ? ಭಾಷಣ ಮಾಡುವ ವೇಳೆ ಸಚಿವ ಶಿವರಾಜ್ ತಂಗಡಿಗೆ ಏನಿದ್ದಾರೆ, ಅವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಇತಿಹಾಸದ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಭಾಷಣದ ಆರಂಭದಲ್ಲೇ ಇಮ್ಮಡಿ ಪುಲಿಕೇಶಿ ವೇದಿಕೆಯನ್ನು ಹೇಳ್ತಾರೆ ಅವರು. ಇಮ್ಮಡಿ ಚಾಲುಕ್ಯರ ವೇದಿಕೆ ಎಂದು ಮಾತನ್ನು ಆರಂಭಿಸಿದ್ರು. ಉತ್ತರದ ಹರ್ಷವರ್ಧನನನ್ನು ಗೆಲ್ಲಿಸಿದ ಕೀರ್ತಿ ಪುಲಿಕೇಶಿಗೆ ಸಲ್ಲುತ್ತದೆ ಎಂದು ಕೂಡ ಹೇಳಿದ್ದಾರೆ. ಇದಾದ ನಂತರ ಉತ್ತರ ಪತೇಶ್ವರ ಹರ್ಷವರ್ಧನನನ್ನು ಸೋಲಿಸಿ ಏನೇನು ಮಾಡಿದಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆದಿರುವ ಇಮ್ಮಡಿ ಪುಲಿಕೇಶಿ ಎನ್ನುವ ಬದಲು ಹರ್ಷವರ್ಧನನನ್ನು ಗೆಲ್ಲಿಸಿದ್ದ ಕೀರ್ತಿ ಪುಲಿಕೇಶಿಗೆ ಸಲ್ಲುತ್ತದೆ ಅಂತ ಸಚಿವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಭಾಷಣ ಮಾಡಬೇಕಾದ್ರೆ ಇಂಥ ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡ್ರಪ್ಪ, ಒಬ್ಬ ಮಂತ್ರಿ ಇತಿಹಾಸವನ್ನು ತಿಳಿದುಕೊಂಡು ಮಾತನಾಡಬೇಕು. ಗೊತ್ತಿಲ್ಲ ಅಂತಂದರೆ ತಮಗೆ ಎಷ್ಟು ಗೊತ್ತೋ ಅಷ್ಟೇ ಮಾತಾಡಬೇಕು. ಅದು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಮಾತನಾಡಬೇಕು. ನಾವೇನೋ ಭಾಷಣದಲ್ಲಿ ಮಾತನಾಡ್ತೀವಿ, ಏನೋ ಹೇಳೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಏನೇನೋ ಹೇಳ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಮಿನಿಸ್ಟರ್ ಸಾಹೇಬ್ರೆ, ಸ್ವಲ್ಪ ಇತಿಹಾಸದ ಬಗ್ಗೆ ಮಾತನಾಡಬೇಕಾದ್ರೆ ತಿಳಿದುಕೊಂಡು ಮಾತನಾಡಿ. ಈ ಒಂದು ವಿಚಾರವಾಗಿ ಏನಿದೆ ನೋಡಿ, ಅವರು ವೇದಿಕೆಯ ಕಾರ್ಯಕ್ರಮದಲ್ಲಿ ಎಂಥ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಇತಿಹಾಸದ ಬಗ್ಗೆನೇ ಗೊತ್ತಿಲ್ಲ. ಇತಿಹಾಸದ ಬಗ್ಗೆ ತಿಳಿದುಕೊಳ್ದೇನೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜನಕ್ಕೆ. ಇವರನ್ನು ಮಂತ್ರಿ ಮಾಡಿದ್ರಲ್ಲ ಸ್ವಾಮಿ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಜನರು ಗೆಲ್ಲಿಸ್ತಾರೆ, ಇವರು ಬಂದರು ಮಂತ್ರಿ ಆಗ್ತಾರೆ ಅಷ್ಟೇ. ಅದರಲ್ಲೇನಿದೆ? ಏನು ಮಂತ್ರಿ ಆಗ್ಬಿಟ್ರೆ ಇತಿಹಾಸವನ್ನು ತಿಳಿದುಕೊಳ್ಳೇಬೇಕಾ ಅಂತ ಕೆಲವರು ಕೂಡ ವಾದ ಮಾಡ್ಬೋದು. ಆದರೆ ನೋಡಿ, ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಇರುತ್ತೆ. ರಾಜ್ಯದ ಒಬ್ಬ ಮಂತ್ರಿಯಾಗ, ಅದು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾರೆ ಅವರು. ಹಾಗಿರುವಾಗ ಕೆಲವೊಂದು ವಿಚಾರಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ತಿಳಿದುಕೊಳ್ಬೇಕಾಗಿರುತ್ತೆ, ಅರಿವಿರಬೇಕಾಗಿರುತ್ತೆ. ಎಲ್ಲ ತಿಳಿದುಕೊಳ್ಳಿ, ಕುತ್ಕೊಂಡು ಓದಿ ಅಂತ ಏನು ಹೇಳಲ್ಲ. ಕನಿಷ್ಠ ಜ್ಞಾನ ಏನಿರುತ್ತೆ, ಒಂದು ಕಾಮನ್ ಸೆನ್ಸ್ ಏನಿರುತ್ತೆ, ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಚಾಲುಕ್ಯರ ಉತ್ಸವ ನಡೀತಾ ಇರುತ್ತೆ. ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇವರು ಕೂಡ ಭಾಗಿಯಾಗಿರ್ತಾರೆ. ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಇತಿಹಾಸದ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಭಾಷಣ ಮಾಡ್ತಾ ಇರ್ತಾರೆ, ತುಂಬ ಹುಮ್ಮಸ್ಸಿನಲ್ಲಿ ಭಾಷಣ ಮಾಡ್ತಿರ್ಬೇಕಾದ್ರೆ ಏನು ಹೇಳ್ತಾ ಇದ್ದೀವಿ ಅಂತ ಕೆಲವರಿಗೆ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಇಲ್ಲಿ ಶಿವರಾಜ್ ತಂಗಡಿಗೆ ಮಾಡ್ಕೊಂಡಿದ್ದಾರೆ, ಒಂದು ಎಡವಟ್ಟನ್ನು, ತಪ್ಪು ಮಾಹಿತಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಅದು ಏನಾಗಿದೆ ಅಂದರೆ, ತಮ್ಮ ಭಾಷಣವನ್ನು ಏನು ಶುರು ಮಾಡ್ತಾರಲ್ಲ ಅವಾಗ ಹೇಳ್ತಾರೆ ಇಮ್ಮಡಿ ಪುಲಿಕೇಶಿ ವೇದಿಕೆ ಎನ್ನುವ ಬದಲು ಅವ್ರು ಏನು ಹೇಳ್ತಾರೆ, ಇಮ್ಮಡಿ ಚಾಲುಕ್ಯರು ಅಂತ ಹೇಳ್ತಾರೆ. ನೋಡಿ, ಎಲ್ಲಿಯ ಇಮ್ಮಡಿ ಪುಲಿಕೇಶಿ, ಎಲ್ಲಿಯ ಇಮ್ಮಡಿ ಚಾಲುಕ್ಯರು. ಇಮ್ಮಡಿ ಪುಲಿಕೇಶಿ ಅನ್ನೋದೊಂದು ಹೆಸರು, ಇಮ್ಮಡಿ ಚಾಲುಕ್ಯರು ಅನ್ನೋಂಥದ್ದು ಏನೇ ಬರುತ್ತೆ, ಅವರು ಬೇರೆ ಬೇರೆಯವರು. ಗಂಗರು, ಕದಂಬರು, ಚೋಳರು, ಚಾಲುಕ್ಯರು, ರಾಷ್ಟ್ರಕೂಟರು, ಈ ರೀತಿಯಾಗಿ ಬರ್ತಾರೆ. ಒಂದೊಂದು ಮನೆತನಗಳು ಆಳ್ವಿಕೆಯನ್ನು ಮಾಡದಿರುವಂಥದ್ದು. ಅವರು ಬೇರೆ, ಇವರು ಇಮ್ಮಡಿ ಮತ್ತು ಚಾಲುಕ್ಯರು ಏನಂತ ಹೇಳಿದಾರಲ್ಲ ಅದು ತಪ್ಪು ಮಾಹಿತಿ. ಅದು ಇಮ್ಮಡಿ ಪುಲಿಕೇಶಿ ಅಂತ ಹೇಳಬೇಕಲ್ಲಿ. ಉತ್ತರದ ಹರ್ಷವರ್ಧನನನ್ನು ಗೆಲ್ಲಿಸಿದಂತಹ ಕೀರ್ತಿ ಪುಲಿಕೇಶಿಗೆ ಸಲ್ಲುತ್ತೆ ಅಂತ ಹೇಳಿದ್ರು ಅವರು ಇದೇ ಕಾರ್ಯಕ್ರಮದಲ್ಲಿ. ಇದಾದ ನಂತರ ಉತ್ತರ ಪತೇಶ್ವರ ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆದಿರುವ ಇಮ್ಮಡಿ ಪುಲಿಕೇಶಿ ಎನ್ನುವ ಬದಲು ಏನು ಹೇಳ್ತಾರೆ ಅವರು, ಹರ್ಷವರ್ಧನನನ್ನು ಗೆಲ್ಲಿಸಿದಂತಹ ಕೀರ್ತಿ ಪುಲಿಕೇಶಿಗೇನೆ ಸಲ್ಲುತ್ತೆ ಅಂತ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಚಿವ ಶಿವರಾಜ್ ತಂಗಡಿಗೆ ಏನಿದ್ದಾರೆ, ಅವರು ಒಂದು ಭಾಷಣದಲ್ಲಿ ಈ ರೀತಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.